ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈಗಾಗಲೇ ಕೆಎ ಕಡೆಯಿಂದ ಕೆಸೆಟ್ ಪ್ರೊವಿಷನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಕೆಸೆಟ್ 2023 ಎಕ್ಸಾಮ್ ಫಲಿತಾಂಶ ಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ ಕೆಎ ಅಫಿಷಿಯಲ್ ವೆಬ್ಸೈಟ್ ನಿಂದ. ಸೊ ಫಸ್ಟ್ ಆಫ್ ಆಲ್ ಎಲ್ಲ ಅಭ್ಯರ್ಥಿಗಳು ಈ ಬಾರಿ ಕೆಸೆಟ್ ಎಕ್ಸಾಮ್ ಅನ್ನ ಕ್ವಾಲಿಫೈ ಮಾಡಿದ್ದೀರಾ, ಪಾಸ್ ಆಗಿದ್ದೀರಾ, ಅವರಿಗೆಲ್ಲ ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಸೊ ಹಾಗೆ ಎಲ್ಲ ಅಭ್ಯರ್ಥಿಗಳು ಈ ಬಾರಿ ಕ್ವಾಲಿಫೈ ಮಾಡೋದಕ್ಕೆ ಆಗಿಲ್ಲ, ಈಗಾಗಲೇ ನಿಮಗೆ ಒಂದು ಅನುಭವ ಸಿಕ್ಕಿದೆ. ಸೊ ಇದೇ ಅನುಭವನ ನೀವು ಯೂಸ್ ಮಾಡಿ ನೆಕ್ಸ್ಟ್ ಟೈಮ್ ಪ್ರಯತ್ನ ಪಡಿ, ಖಂಡಿತ ಪಾಸ್ ಆಗ್ತೀರಾ. ಸೊ ನೋಡೋಣ ಹೇಗಿದೆ ಈ ಬಾರಿ ಕೆಸೆಟ್ ರಿಸಲ್ಟ್ ಮತ್ತೆ ಕಟ್ ಆಫ್. ಸೊ ಇಲ್ಲಿ ಅವರು ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಪ್ರಕಟಣೆ ಬಗ್ಗೆ ನೋಟಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅವರು. ಸೊ ಈ ಎಕ್ಸಾಮ್ ರಿಸಲ್ಟ್ ಅನ್ನು ಅವರು 28 ಮೇ 2024 ಅನೌನ್ಸ್ ಮಾಡಿದ್ದಾರೆ. ಸೊ ಇದು ಪ್ರೊವಿಷನಲ್ ರಿಸಲ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಫೈನಲ್ ರಿಸಲ್ಟ್ ಅಲ್ಲಿ ಅಷ್ಟೊಂದು ಚೇಂಜಸ್ ಏನೂ ಆಗಲ್ಲ. ಸೊ ಸ್ವಲ್ಪ ಬದಲಾವಣೆ ಆಗ್ಬೋದು ಕೆಲವೊಂದು ವಿಷಯಗಳಲ್ಲಿ. ಸೊ ಈ ಬಾರಿ ಎಕ್ಸಾಮ್ ಅನ್ನು ಅವರು 13 ಜನವರಿ 2024 ಕಂಡಕ್ಟ್ ಮಾಡಿದ್ರು. ಸೊ ಇಲ್ಲಿ ನೋಡ್ಬೋದು ರಿಸಲ್ಟ್ ಅನ್ನ ಅವರು 28 ಮೇ 2024 ಅನೌನ್ಸ್ ಮಾಡಿದ್ದಾರೆ. ಸೊ ಮ್ಯಾಕ್ಸಿಮಮ್ 4 to 5 months ತಗೊಂಡಿದ್ದಾರೆ ಅವರು ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೆ. ಸೊ ಈ ರಿಸಲ್ಟ್ ಅನ್ನ ಅವರು UGC ಗೈಡ್ಲೈನ್ಸ್ ಮತ್ತೆ ಸ್ಟೇಟ್ ರಿಸರ್ವೇಶನ್ ಪಾಲಿಸಿ ಪ್ರಕಾರ ಅನೌನ್ಸ್ ಮಾಡಿದ್ದಾರೆ. ಸೊ ಈ ಎಕ್ಸಾಮ್ ಅನ್ನ ಅವರು ಸ್ಟೇಟ್ ಆಫ್ ಕರ್ನಾಟಕ ಎಲಿಜಿಬಿಲಿಟಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಗಾಗಿ ಈ ಎಕ್ಸಾಮ್ ಅನ್ನ ಅವರು ಕಂಡಕ್ಟ್ ಮಾಡಿದ್ರು 13 ಜನವರಿ 2024. ಈ ಎಕ್ಸಾಮ್ ಅನ್ನ ಅವರು ಆಫ್ಲೈನ್ ಮೋಡ್ ಅಲ್ಲಿ 41 ಸಬ್ಜೆಕ್ಟ್ಗಳಿಗಾಗಿ ಸಿಂಗಲ್ ಫೇಸ್ 7 ಎಕ್ಸಾಮ್ ಕೇಂದ್ರಗಳಲ್ಲಿ ಕಂಡಕ್ಟ್ ಮಾಡಿದ್ರು. ಸೊ ಈ ಬಾರಿ ಎಕ್ಸಾಮ್ ಅನ್ನ ಅಪ್ಲೈ ಮಾಡಿದವರು ಟೋಟಲ್ ಕ್ಯಾಂಡಿಡೇಟ್ಸ್ 1,17,303 ಇವರೆಲ್ಲ ಅಪ್ಲೈ ಮಾಡಿದ್ದಾರೆ. ಆದರೆ ಎಕ್ಸಾಮ್ ಅನ್ನ ಬರೆದವರು, ಎಕ್ಸಾಮ್ಗೆ ಅಪಿಯರ್ ಆದವರು 95,201 ಜನ, ಅದು ಸ್ಟೂಡೆಂಟ್ಸ್ ಕ್ಯಾಂಡಿಡೇಟ್ಸ್ ಅಪಿಯರ್ಡ್ ಇನ್ ಎಕ್ಸಾಮ್. ಸೊ ಈ ಎಕ್ಸಾಮ್ ಅನ್ನ ತುಂಬಾ ಪಾರದರ್ಶಕತೆಯಿಂದ ಕೆಎ ಈ ಬಾರಿ ಕಂಡಕ್ಟ್ ಮಾಡಿದೆ. ಸೊ ಅಪ್ರಿಶಿಯೇಟ್ ಮಾಡಲೇಬೇಕು, ಯಾಕಂದ್ರೆ ಈ ಬಾರಿ ಕೆಎ ಕಡೆಯಿಂದ ಕೆಸೆಟ್ ರಿಸಲ್ಟ್ ಕಂಪೇರಿಂಗ್ ಟು ಪ್ರೀವಿಯಸ್ ಎಕ್ಸಾಮ್ ಅನ್ನ ಕಂಪೇರ್ ಮಾಡಿದ್ರೆ ಈ ಬಾರಿ ತುಂಬಾನೇ ಪಾರದರ್ಶಕತೆಯಿಂದ ಅವರು ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ಮೆರಿಟ್ ಲಿಸ್ಟ್ ಅನ್ನ ಅವರು ಹೇಗೆ ಪ್ರಿಪೇರ್ ಮಾಡಿದ್ದಾರೆ ಅಂತ ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ. ಎಷ್ಟು ಜನ ಕ್ಯಾಂಡಿಡೇಟ್ಸ್ ಕ್ವಾಲಿಫೈ ಆಗಿದ್ದಾರೆ, ಅದರಲ್ಲಿ 6% ಕ್ಯಾಂಡಿಡೇಟ್ಸ್ ಇನ್ಕ್ಲೂಡಿಂಗ್ ಪೇಪರ್ 1 ಆ್ಯಂಡ್ ಪೇಪರ್ 2 ಅಲ್ಲಿ ಅಪಿಯರ್ ಆದವರಲ್ಲಿ 6% ಜನರಿಗೆ ಅವರು ಕೊಡ್ತಾರೆ. ಸ್ಟೆಪ್ 2 ನಲ್ಲಿ ಏನು ಕೊಟ್ಟಿದ್ದಾರೆ, ಎಷ್ಟು ಸ್ಲಾಟ್ಸ್ ಇದೆ ಕೆಟಗರಿ ವೈಸ್ ಮತ್ತೆ ಸಬ್ಜೆಕ್ಟ್ ವೈಸ್, ಆ ಪ್ರಕಾರ ಕೂಡ ಅವರು ಮೆರಿಟ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡಿದ್ದಾರೆ. ಎಷ್ಟು ಅಗ್ರಿಗೇಟ್ ಮಾರ್ಕ್ಸ್ ಎಷ್ಟಾಗಿದೆ 2 ಪೇಪರ್ನಲ್ಲಿ ಕೂಡಿ. ಸೊ ಸ್ಟೆಪ್ 3 ಏನು ಕೊಟ್ಟಿದ್ದಾರೆ, ಸೊ ಎಲಿಜಿಬಿಲಿಟಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ 2 ಪೇಪರ್ನಲ್ಲಿ ಅಪಿಯರ್ ಆದವರಲ್ಲಿ 40% GMಗಾಗಿ ಮತ್ತೆ 35% ಅದರ್ ಕ್ಯಾಟಗರೀಸ್ಗೆ ಕೊಟ್ಟಿದ್ದಾರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಆಫ್ಟರ್ ಕ್ವಾಲಿಫೈಯಿಂಗ್ ನೀವು ಎಲಿಜಿಬಲ್ ಆಗಬೇಕಂದ್ರೆ ಕಟ್ ಆಫ್ ಅನ್ನ ಪಾರ್ ಮಾಡಿರಬೇಕು. ಸೊ ಇಲ್ಲಿ ಕೆಸೆಟ್ 2023 ರಿಸಲ್ಟ್ ಅನ್ನ ಅವರು 2 ಕ್ವಾಲಿಫೈಯಿಂಗ್ ಕ್ರೈಟೇರಿಯಾ ಮತ್ತೆ ಕಟ್ ಆಫ್ ಅನ್ನ ಪಾರ್ ಮಾಡಿದ ಸ್ಟೂಡೆಂಟ್ಸ್ ಅನ್ನ ಕನ್ಸಿಡರ್ ಮಾಡಿ ಟೋಟಲಿ ಈ ಬಾರಿ ಪಾಸ್ ಆದ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ 41 ಸಬ್ಜೆಕ್ಟ್ಸ್ ಎಲ್ಲ 41 ಸಬ್ಜೆಕ್ಟ್ಗಳನ್ನ ಸೇರಿಸಿ 6,675 ಕ್ಯಾಂಡಿಡೇಟ್ಸ್ ಈ ಎಕ್ಸಾಮ್ ಅನ್ನ ಪಾಸ್ ಆಗಿದ್ದಾರೆ. ಓಕೆ, ಇಲ್ಲಿ ನೋಡ್ಬೋದು ಅಪಿಯರ್ ಆದವರು 95,000 ಜನ ಅಪ್ರಾಕ್ಸಿಮೇಟ್ಲಿ,
ಅದರಲ್ಲಿ 6,675 ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ಎಲ್ಲ 41 ಸಬ್ಜೆಕ್ಟ್ಗಳನ್ನು ಸೇರಿಸಿ ಇಷ್ಟು ಜನ ಕ್ಯಾಂಡಿಡೇಟ್ ಪಾಸ್ ಆಗಿದ್ದಾರೆ ಈ ಎಕ್ಸಾಮಲ್ಲಿ. ಸೊ ಇಲ್ಲಿ ಡೀಟೇಲ್ ಪ್ರೊವಿಷನಲ್ ಲಿಸ್ಟನ್ನು ಕೆಸೆಟ್ ರಿಸಲ್ಟನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಎಷ್ಟು ಸ್ಲಾಟ್ಸ್ ಇದೆ ಮತ್ತು ರಿಸರ್ವೇಷನ್ ಪ್ರಕಾರ ಇಲ್ಲಿ ಕಟ್ ಆಫ್ ನಿರ್ಧಾರ ಆಗುತ್ತೆ, ಎಷ್ಟು ಜನ ಕ್ವಾಲಿಫೈ ಮಾಡಿದ್ದಾರೆ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಮತ್ತು ಕ್ಯಾಟಗರಿ ವೈಸ್ ಕೂಡ. ಸೊ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಯಾರೆಲ್ಲ ಪಾಸ್ ಆಗಿದ್ದೀರಿ ಅವರೆಲ್ಲ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲಿಕೇಶನ್ ಅಲ್ಲಿ ಹಾಕಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆ ಅಲ್ಲ ಅಂತ ವೆರಿಫೈ ಮಾಡೋದಕ್ಕೋಸ್ಕರ ನೀವೆಲ್ಲ ನಿಮ್ಮ ಡಾಕ್ಯುಮೆಂಟನ್ನು ಅಟೆಸ್ಟೇಷನ್ ಮಾಡಿ KA ಅವರಿಗೆ ಕಳಿಸ್ಬೇಕು. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಅವರು ಈ ಬಾರಿ ಈ ಸರ್ಟಿಫಿಕೇಟನ್ನು ಅಂದರೆ ಆನ್ಲೈನ್ ಮೂಲಕನೇ ನೀವು ಕೆಸೆಟ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಮೊದಲೆಲ್ಲ ಪೋಸ್ಟ್ ಮುಖಾಂತರ ಕಳಿಸ್ತಿದ್ರು, ಆದರೆ ಈಗ ಆನ್ಲೈನ್ ಮೂಲಕನೇ ನೀವು ಕೆಸೆಟ್ ಕ್ವಾಲಿಫೈಡ್ ಆದ ನಂತರ ನಿಮಗೆ ಸರ್ಟಿಫಿಕೇಟ್ ಆನ್ಲೈನ್ ಮೂಲಕನೇ ದೊರೆಯುತ್ತೆ. ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದೇ ಥರ ಇಲ್ಲಿ ಕಟ್ ಆಫ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಸಬ್ಜೆಕ್ಟ್ ವೈಸ್ ಮತ್ತು ಕ್ಯಾಟಗರಿ ವೈಸ್. ಇದನ್ನು ನೀವು ಅಫಿಷಿಯಲ್ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸಬ್ಜೆಕ್ಟ್ನಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ, ಎಷ್ಟು ಕಟ್ ಆಫ್ ಇದೆ ಅಂತ ವೆರಿಫೈ ಮಾಡ್ಬೋದು. ಇಲ್ಲಿ ನೋಡ್ಬೋದು ಕಾಮರ್ಸ್ನಲ್ಲಿ. ಸೊ ನೀವು ಹೇಗೆ ಚೆಕ್ ಮಾಡ್ಬೇಕಂತಂದರೆ ಇಲ್ಲಿ ಕಾಮರ್ಸ್ನಲ್ಲಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಮತ್ತು ಕಟ್ ಆಫ್ ಎಷ್ಟಿದೆ ನೋಡ್ಬೋದು. ಇಲ್ಲಿ ಕ್ಯಾಟಗರಿಯನ್ನು ಈ ಥರ ನೀವು ವೆರಿಫೈ ಮಾಡ್ಬೋದು. ಸೊ GM ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಮತ್ತು ಅದರ್ ಕ್ಯಾಟಗರೀಸ್ ಎಲ್ಲನೂ ಕೂಡ ನೀವು ನೋಡ್ಬೋದು. ಇಲ್ಲಿ ಕಾಮರ್ಸಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದವ್ರ ಕೂಡ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ 218 ಮಾರ್ಕ್ಸ್ ಔಟ್ ಆಫ್ 300 218 ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿದ್ದಾರೆ. ಸೊ ಇದೇ ಥರ ಬೇರೆ ಸಬ್ಜೆಕ್ಟ್ ನಿಮ್ಮ ಸಬ್ಜೆಕ್ಟ್ ವೈಸ್ ನೀವು ಕೂಡ ವೆರಿಫೈ ಮಾಡ್ಬೋದು. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಇನ್ ಕಾಮರ್ಸ್ ನೋಡೋದಾದರೆ 1,239 ಜನ GMನಲ್ಲಿ ಇನ್ಕ್ಲೂಡಿಂಗ್ ಅದರ್ ಕ್ಯಾಟಗರೀಸ್. ಹಾಗಾದರೆ PWD 27, ಟ್ರಾನ್ಸ್ಜೆಂಡರ್ 14 ಇವೆಲ್ಲ ಆ್ಯಡ್ ಮಾಡಿದಾಗ ನಿಮಗೆ ಕಾಮರ್ಸ್ನಲ್ಲಿ ಎಷ್ಟು ಅಭ್ಯರ್ಥಿಗಳು ಎಕ್ಸಾಮನ್ನು ಕ್ವಾಲಿಫೈ ಮಾಡಿದ್ದಾರೆ ಗೊತ್ತಾಗುತ್ತೆ. ಹಾಗಾದರೆ ಇಲ್ಲಿ ಕಟ್ ಆಫನ್ನು ನೋಡ್ಬೋದು. GMಗೆ 166ಗೆ ನಿಂತಿದೆ. ಓಕೆ, SC ST ಕ್ಯಾಟಗರಿ 1, 2A, 2B, 3A, 3B ಇಲ್ಲಿ ಮ್ಯಾಕ್ಸಿಮಮ್ ನೋಡಿದಾಗ 150 ಮೇಲ್ಗಡೆನೇ ಇದೆ ಕಟ್ ಆಫ್. ಹೌದಾ? ಸೊ ಎಲ್ಲ ಕ್ಯಾಟಗರಿಯಲ್ಲಿ ನೋಡ್ಬೋದು ಮೋರ್ ದೆನ್ 150 ಇದೆ ಕಟ್ ಆಫ್. ಸೊ ಕಾಮರ್ಸ್ನಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಕೂಡ ಮ್ಯಾಕ್ಸಿಮಮ್ ಇರ್ತಾರೆ. ಸೊ PWDಯಲ್ಲಿ ನೋಡಿದಾಗ ಇಲ್ಲಿ ಅರೌಂಡ್ 140 ಇದೆ, ಮೋರ್ ದೆನ್ 140 ಮ್ಯಾಕ್ಸಿಮಮ್. ಸೊ ಅದರ್ ಟ್ರಾನ್ಸ್ಜೆಂಡರ್ನಲ್ಲಿ ನೋಡ್ಬೋದು. ಸೊ ಇದೇ ಥರ ನೀವು ಸಬ್ಜೆಕ್ಟ್ ವೈಸ್ ನಿಮ್ಮ ಸಬ್ಜೆಕ್ಟ್ ವೈಸ್ ನಂಬರ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್, ಕಟ್ ಆಫ್ ಮಾರ್ಕ್ಸ್ ಮತ್ತು ಎಷ್ಟು ಹೈಯೆಸ್ಟ್ ಸ್ಕೋರ್ ಆಗಿದೆ ನಿಮ್ಮ ಸಬ್ಜೆಕ್ಟ್ನಲ್ಲಿ ವೆರಿಫೈ ಮಾಡ್ಬೋದು. ಸೊ ಇಲ್ಲಿ ಸಬ್ಜೆಕ್ಟ್ ವೈಸ್ ನೀವು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೋದು ಮತ್ತು ತಾತ್ಕಾಲಿಕ ಫಲಿತಾಂಶ ಪಟ್ಟಿಯನ್ನು ಯಾವ ಥರ ನೀವು ಚೆಕ್ ಮಾಡ್ಬೋದು, ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ನೋಡ್ಬೋದು. ನಿಮ್ಮ ಸಬ್ಜೆಕ್ಟ್ ವೈಸ್ ಫಲಿತಾಂಶ ಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಕೊಟ್ಟಿದ್ದಾರೆ ಅವರು ಸಬ್ಜೆಕ್ಟ್ ವೈಸ್, ಕ್ಯಾಟಗರಿ ವೈಸ್ ಕ್ಯಾಂಡಿಡೇಟ್ಸ್ ಪ್ರೊವಿಷನಲಿ ಕ್ವಾಲಿಫೈಡ್
ದಿ ಕೆಸೆಟ್ ಎಕ್ಸಾಮ್. ಇಲ್ಲಿ ಫಿಸಿಕ್ಸ್ ಸಬ್ಜೆಕ್ಟ್ನಲ್ಲಿ ತಗೊಂಡಾಗ ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ಅವರು GM ಮತ್ತು ಅದರ್ ಕ್ಯಾಟಗರಿ ವೈಸ್ ಇಲ್ಲಿ ಕಾಲಮ್ ವೈಸ್ ಕೊಟ್ಟಿದ್ದಾರೆ. ಸೊ ಟೋಟಲಿ ಕ್ವಾಲಿಫೈ ಮಾಡಿದವರು 127 ಫಿಸಿಕ್ಸ್ನಲ್ಲಿ. ಅಪ್ಲಿಕೇಶನ್ ನಂಬರನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕ್ಯಾಟಗರಿಯಲ್ಲಿ, ಮತ್ತು ನಿಮ್ಮ ಸ್ಕೋರ್ ಹೈ ಇದ್ದರೆ GMನಲ್ಲಿ ಸೆಲೆಕ್ಟ್ ಆಗಿರ್ತೀರ. ಓಕೆ, ಸೊ ಕಟ್ ಆಫನ್ನು ಫಸ್ಟ್ ಆಫ್ ಆಲ್ ವೆರಿಫೈ ಮಾಡ್ಕೊಳ್ಳಿ ಇಲ್ಲಿ. ಅದಾದ ನಂತರ ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ಚೆಕ್ ಮಾಡಿ GMಲ್ಲಿ ಬಂದಿದ್ದಾನೆ ಅಥವಾ ಪರ್ಟಿಕ್ಯುಲರ್ಲಿ ನಿಮ್ಮ ನಿಮ್ಮ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅಂತ. ಸೊ ಈ ಥರ ನೀವು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಬೋದು. ಇಲ್ಲಿ ನೋಡೋದಾದರೆ ಸಮರಿ, ಓವರ್ ಆಲ್ ಸಮರಿ ನೋಡೋದಾದರೆ ಈಗಾಗಲೇ ಅಲ್ಲಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಎಷ್ಟು ಅಭ್ಯರ್ಥಿಗಳು ಅಪ್ಲೈ ಮಾಡಿದ್ದಾರೆ, ಎಷ್ಟು ಅಪಿಯರ್ ಆಗಿದ್ದಾರೆ, ಎಷ್ಟು ಕ್ವಾಲಿಫೈ ಆಗಿದ್ದಾರೆ, ಸೊ ಪರ್ಸೆಂಟೇಜ್ ಕ್ವಾಲಿಫೈಡ್. ಓಕೆ, ಇಲ್ಲಿ ಮೇಲ್, ಫೀಮೇಲ್ ಮತ್ತು ಟ್ರಾನ್ಸ್ಜೆಂಡರ್ ಕೂಡಿ ಒಟ್ಟಿನಲ್ಲಿ ಎಷ್ಟು ಪರ್ಸೆಂಟೇಜ್ ವೈಸ್ ಕ್ವಾಲಿಫೈ ಆಗಿದ್ದಾರೆ ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ಅಪಿಯರ್ ಆದವರು ಮೇಲ್ 41,000, ಕ್ವಾಲಿಫೈ ಆದವರು 3,398 ಮಹಿಳೆ ಅಭ್ಯರ್ಥಿಗಳು. ಸೊ ಪರ್ಸೆಂಟೇಜ್ 8.27 ಇದೆ. ಫೀಮೇಲ್ ಕ್ಯಾಂಡಿಡೇಟ್ಸ್ 53,000 ಇದೆ, 892. ಅದರಲ್ಲಿ ಕ್ವಾಲಿಫೈ ಆದವರು 3,180. ಸೊ ಪರ್ಸೆಂಟೇಜ್ ವೈಸ್ ನೋಡಿದರೆ 5.90% ಕ್ವಾಲಿಫೈಡ್. ಸೊ ಟ್ರಾನ್ಸ್ಜೆಂಡರ್ ನೋಡಿದಾಗ ಕಡಿಮೆ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಅಪಿಯರ್ ಆದವರಲ್ಲಿ ಮ್ಯಾಕ್ಸಿಮಮ್ ಕ್ವಾಲಿಫೈ ಆಗಿದ್ದಾರೆ, ಹಾಗಾಗಿ ಪರ್ಸೆಂಟೇಜ್ ಜಾಸ್ತಿ ಇದೆ. ಕಡಿಮೆ ಇದ್ದರೂ ಕ್ವಾಲಿಫೈ ಆದವರು ಅಪಿಯರ್ ಆದವರಲ್ಲಿ ಜಾಸ್ತಿ ಇದ್ದಾರೆ. ಸೊ ಕ್ಯಾಟಗರಿ ವೈಸ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ಡ್, ಅಪಿಯರ್ಡ್, ಕ್ವಾಲಿಫೈಡ್ ಆ್ಯಂಡ್ ಪರ್ಸೆಂಟೇಜ್ ಕ್ವಾಲಿಫೈಡ್. ಸೊ ಕ್ಲಿಯರ್ ಆಗಿ, ಕಂಪ್ಲೀಟ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ ಈ ಬಾರಿ KEA ಕಡೆಯಿಂದ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ತುಂಬಾ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ ಅವ್ರ ವರ್ಕನ್ನು. ಯಾಕಂದರೆ ಪ್ರೀವಿಯಸ್ ಎಕ್ಸಾಮ್ಸನ್ನು ನೋಡಿದಾಗ ಓನ್ಲಿ ನಮಗೆ ಕಟ್ ಆಫ್ ಕ್ಯಾಟಗರಿ ವೈಸ್ ಮತ್ತು ಸಬ್ಜೆಕ್ಟ್ ವೈಸ್ ಗೊತ್ತಾಗ್ತಿತ್ತು. ಆದರೆ ಎಷ್ಟು ಜನ ಅಪಿಯರ್ ಆಗಿದ್ದಾರೆ, ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ, ಅದಲ್ಲದೆ ಸಬ್ಜೆಕ್ಟ್ ವೈಸ್, ಕ್ಯಾಟಗರಿ ವೈಸ್ ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಪಾರದರ್ಶಕತೆ ಸಿಗುತ್ತೆ ಈ ಎಕ್ಸಾಮ್ನಲ್ಲಿ. ಸೊ ಅವರು ಮೊದಲ ಬಾರಿ ಕಂಡಕ್ಟ್ ಮಾಡಿದ್ರು ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿದಾಗ ಕ್ಯಾಟಗರಿ ವೈಸ್ ಅನ್ರಿಸರ್ವ್ಡ್ ಮತ್ತು SC ST ಅದರ್ ಕ್ಯಾಟಗರೀಸ್, ರಿಜಿಸ್ಟರ್ಡ್, ಅಪಿಯರ್ಡ್, ಕ್ವಾಲಿಫೈಡ್, ಪರ್ಸೆಂಟೇಜ್. ಇದು ಓವರ್ ಆಲ್ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಸಬ್ಜೆಕ್ಟ್ 41 ಸಬ್ಜೆಕ್ಟ್ಗಳನ್ನು ಸೇರಿಸಿ. ಸೊ ನೆಕ್ಸ್ಟ್ ನೋಡೋದಾದರೆ ಕ್ಯಾಟಗರಿ ವೈಸ್, ಜೆಂಡರ್ ವೈಸ್, ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ಡ್, ಅಪಿಯರ್ಡ್, ಕ್ವಾಲಿಫೈಡ್, ಪರ್ಸೆಂಟೇಜ್ ಕ್ವಾಲಿಫೈಡ್. ಇಲ್ಲಿ ಕ್ಯಾಟಗರಿ ವೈಸ್ ನಂಬರ್ ಆಫ್ ಕ್ಯಾಂಡಿಡೇಟ್ ರಿಜಿಸ್ಟರ್ಡ್, ಅಪಿಯರ್ಡ್, ಕ್ವಾಲಿಫೈಡ್ ಮತ್ತು ಪರ್ಸೆಂಟೇಜ್ ಕ್ವಾಲಿಫೈಡ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಟಗರಿ ವೈಸ್, ಜೆಂಡರ್ ವೈಸ್ ಕೊಟ್ಟಿದ್ದಾರೆ. ಹೌದಾ? ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಮೇಲ್, ಫಿಮೇಲ್ ಮತ್ತು ಟ್ರಾನ್ಸ್ಜೆಂಡರ್ ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ, ಅಪಿಯರ್ ಆಗಿದ್ದಾರೆ, ಕ್ವಾಲಿಫೈಡ್ ಆಗಿದ್ದಾರೆ, ಎಷ್ಟು ಪರ್ಸೆಂಟೇಜ್ನಲ್ಲಿ ಕ್ವಾಲಿಫೈ ಆಗಿದ್ದಾರೆ, ಈ ರೀತಿ ಟ್ರಾನ್ಸ್ಪರೆನ್ಸಿ ಬೇರೆ ಯಾವುದೇ ಎಕ್ಸಾಮ್ನಲ್ಲೂ ನೋಡಿಲ್ಲ. ಅಷ್ಟು ಟ್ರಾನ್ಸ್ಪರೆನ್ಸಿಯನ್ನು ಅವರು ಈ ಬಾರಿ ರಿಸಲ್ಟ್ನಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮತ್ತೆ ನೋಡೋದಾದರೆ ಸಬ್ಜೆಕ್ಟ್ ವೈಸ್ ಮತ್ತು ಜೆಂಡರ್ ವೈಸ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ಡ್, ಅಪಿಯರ್ಡ್, ಕ್ವಾಲಿಫೈಡ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ತುಂಬಾ ಪಾರದರ್ಶಕತೆ ಸಿಗುತ್ತೆ. ಈಗ ಕಾಮರ್ಸ್ ಸಬ್ಜೆಕ್ಟ್ ತಗೊಂಡಾಗ ಎಷ್ಟು ಜನ ಸಬ್ಜೆಕ್ಟ್ ವೈಸ್, ಜೆಂಡರ್ ವೈಸ್ ರಿಜಿಸ್ಟರ್ ಆಗಿದ್ದಾರೆ, ಅಪಿಯರ್ ಆಗಿದ್ದಾರೆ, ಕ್ವಾಲಿಫೈ ಆಗಿದ್ದಾರೆ ನೋಡ್ಬೋದು.
ಸೊ ಫಿಸಿಕ್ಸ್ ಸಬ್ಜೆಕ್ಟ್ ತಗೊಂಡಾಗ ಇಲ್ಲಿ ನೋಡ್ಬೋದು ಅಂದರೆ ಸಬ್ಜೆಕ್ಟ್ ವೈಸ್ ಮತ್ತು ಜೆಂಡರ್ ವೈಸ್ ರಿಜಿಸ್ಟರ್ ಆದವರು, ಅಪಿಯರ್ ಆದವರು ಮತ್ತು ಕ್ವಾಲಿಫೈ ಆದವರು ಪರ್ಸೆಂಟೇಜ್. ಸೊ ಇಲ್ಲಿ ಸಬ್ಜೆಕ್ಟ್ ವೈಸ್, ಜೆಂಡರ್ ವೈಸ್ ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ಡ್, ಅಪಿಯರ್ಡ್, ಟೋಟಲಿ 41 ಸಬ್ಜೆಕ್ಟ್ಸ್ ಇದೆಯಲ್ಲ, ಸೊ ಅದೇ ಇಲ್ಲಿ ಕಂಟಿನ್ಯೂ ಆಗಿದೆ. ಸೊ ಸಬ್ಜೆಕ್ಟ್ ವೈಸ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಅಪಿಯರ್ಡ್ ಇನ್ ಬೋತ್ ಪೇಪರ್ಸ್. ಸೊ 40% ಮತ್ತು 35%, GMಗೆ 40%, 35% ಫಾರ್ ಅದರ್ ಕೆಟಗರೀಸ್ ಇದೆಯಲ್ಲ ರಿಸರ್ವೇಷನ್. ಸೊ ಅಪಿಯರ್ ಆದವರು ಮತ್ತು ಎಲಿಜಿಬಲ್ ಯಾರ್ಯಾರು ಆಗಿದ್ದೀರಾ, ಯಾರು ಎಲಿಜಿಬಲ್ ಆಗಿಲ್ಲ, ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಅವರು ನಿಮ್ಮ ಎದುರೇ ಇಟ್ಟಿದ್ದಾರೆ ನೋಡಿ. ಸೊ ತುಂಬಾನೇ ಕ್ಲಾರಿಟಿ ಇದೆ ಈ ಬಾರಿ ರಿಸಲ್ಟ್ನಲ್ಲಿ. ಸೊ ಅನ್ರಿಸರ್ವ್ಡ್, ರಿಸರ್ವ್ಡ್, ಟೋಟಲ್ ಅಪಿಯರ್ ಆದವರು, ಎಲಿಜಿಬಲ್ ಆದವರು ಇಲ್ಲಿ ಸಬ್ಜೆಕ್ಟ್ ವೈಸ್ ವೆರಿಫೈ ಮಾಡ್ಬೋದು. ಸೊ ಕಾಮರ್ಸ್ ಸಬ್ಜೆಕ್ಟ್, ಕನ್ನಡ, ಎಕನಾಮಿಕ್ಸ್, ಇಂಗ್ಲಿಷ್, ಫಿಸಿಕ್ಸ್ ತಗೊಂಡಾಗ ಎಷ್ಟು ಜನ ಅಪಿಯರ್ ಆಗಿದ್ದಾರೆ, ಎಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ, ಮತ್ತೆ ಯಾರೆಲ್ಲ ಈ ಬಾರಿ ಎಲಿಜಿಬಲ್ ಆಗೋದಕ್ಕೆ ಆಗಿಲ್ಲ, ಸೊ ಸಂಪೂರ್ಣ ಮಾಹಿತಿ ಇದೆ ನೋಡಿ. ಇಲ್ಲಿ ನೋಡೋದಾದ್ರೆ ಸಬ್ಜೆಕ್ಟ್ ವೈಸ್, ಕೆಟಗರಿ ವೈಸ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪಿಯರ್ಡ್ ಇನ್ ಬೋತ್ ಪೇಪರ್ಸ್ 40% and 35% ರಿಸರ್ವೇಷನ್. ಇಲ್ಲಿ ಎಷ್ಟು ಜನ ಸಬ್ಜೆಕ್ಟ್ ವೈಸ್ ಅಪಿಯರ್ ಮತ್ತೆ ಎಲಿಜಿಬಲ್ ಮತ್ತೆ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಬ್ಜೆಕ್ಟ್ ವೈಸ್ ಯಾರೆಲ್ಲ ಎಲಿಜಿಬಲ್ ಆಗಿದ್ದೀರಾ GM ಅಲ್ಲಿ ಮತ್ತೆ ಅದರ್ ಕೆಟಗರೀಸ್ ಅಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಸೊ ತುಂಬಾನೇ ಕ್ಲಾರಿಟಿ ಇದೆ. ಇಷ್ಟೊಂದು ಕ್ಲಾರಿಟಿ ಬೇರೆ ಯಾವ ಎಕ್ಸಾಮ್ನಲ್ಲೂ ಇಲ್ಲಿವರೆಗೂ ನೋಡಿಲ್ಲ. ಸೊ ಅಷ್ಟೊಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಅವರು. ಸೊ ಅದೇ ತರ ಇಲ್ಲಿ ಸಬ್ಜೆಕ್ಟ್ ಕೆಟಗರಿ ವೈಸ್ PWD. ನೆಕ್ಸ್ಟ್ ನೋಡೋದಾದ್ರೆ ಸಬ್ಜೆಕ್ಟ್ ವೈಸ್, ಕೆಟಗರಿ ವೈಸ್ ಟ್ರಾನ್ಸ್ಜೆಂಡರ್. ಸೊ ಇಲ್ಲಿ ನೋಡೋದಾದ್ರೆ ಸಬ್ಜೆಕ್ಟ್ ವೈಸ್, ಕೆಟಗರಿ ವೈಸ್ ಕನ್ಸಾಲಿಡೇಟೆಡ್ ಸ್ಲಾಟ್ಸ್ ಅವೈಲೇಬಲ್. ಎಷ್ಟು ಸ್ಲಾಟ್ಸ್ ಇದೆ, ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಎಷ್ಟು ಆ ಸಬ್ಜೆಕ್ಟ್ ನಲ್ಲಿ ಅಷ್ಟೇ ಜನ ಯಾಕೆ ಸೆಲೆಕ್ಟ್ ಆಗಿದ್ದಾರೆ ಅಂದ್ರೆ ಇಲ್ಲಿ ಎಷ್ಟು ಸ್ಲಾಟ್ಸ್ ಇದೆ, ರಿಸರ್ವೇಶನ್ ಎಷ್ಟಿದೆ ಅದ್ರ ಮೇಲೆ ಅಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಆಗುತ್ತೆ. ಸೊ ಇಷ್ಟೆಲ್ಲ ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲಿ ಸ್ಲಾಟ್ಸ್ ಇದೆ. ಸೊ ಅದರ ಪ್ರಕಾರ ಯಾರೆಲ್ಲ ಕ್ವಾಲಿಫೈ ಆಗಿದ್ದೀರಾ, ಯಾರೆಲ್ಲ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿದ್ದೀರಾ ಅವರಿಗೆಲ್ಲ ಈ ಬಾರಿ ಎಲಿಜಿಬಿಲಿಟಿ ಸಿಗುತ್ತೆ. ಸೊ ನಂಬರ್ ಆಫ್ ಸ್ಲಾಟ್ಸ್ ಅನ್ನ ನೋಡಿ ನಿರ್ಧಾರ ಆಗುತ್ತೆ. ಸೊ 4-5 ಅಂಶಗಳ ಮೇಲೆ KCET ಎಲಿಜಿಬಿಲಿಟಿ ನಿರ್ಧಾರ ಆಗುತ್ತೆ. ಸ್ಲಾಟ್ಸ್ ಜಾಸ್ತಿ ಇದ್ರೆ ಜಾಸ್ತಿ ಜನ, ಹಾಗೆ ಕ್ವಾಲಿಫೈ ಕೂಡ ಜಾಸ್ತಿ ಆಗಿದ್ರೆ ಎಕ್ಸಾಮ್ ಎಲಿಜಿಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ಫಿಸಿಕಲ್ ಸೈನ್ಸ್ ನೋಡ್ಬೋದು ಎಷ್ಟು ಸ್ಲಾಟ್ಸ್ ಇದೆ, ಪ್ರತಿಯೊಂದು ನಿಮ್ಮ ಸಬ್ಜೆಕ್ಟ್ ವೈಸ್ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನಿಮಗೆ ಯಾವುದೇ ಥರ ಏನೇ ಕ್ಲಾರಿಟಿ ಬೇಕಂದ್ರೂ ಇಲ್ಲಿ ತುಂಬಾನೇ ಟ್ರಾನ್ಸ್ಪರೆನ್ಸಿ ಇದೆ. ಸೊ ನಿಮಗೆ ಆರಾಮಾಗಿ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಈ ಬಾರಿ KCET ರಿಸಲ್ಟ್ ಅನ್ನ ನೋಡಿದಾಗ ಮೊದಲ ಕಂಡಕ್ಟ್ ಮಾಡಿದ್ದ KCET ಎಕ್ಸಾಮ್ಗಳಿಗಿಂತ ತುಂಬಾನೇ ಕ್ಲಾರಿಟಿ ಇದೆ, ಪಾರದರ್ಶಕತೆ ಇದೆ ಅಂತ ಹೇಳ್ಬೋದು. ಸೊ ನಾನು ನೀಡಿರೋ ಈ ಮಾಹಿತಿ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.